me forever on fire. ಈ ಕಡೆ ಪ್ರಿಯಾಂಕಾ ಗಾಂಧಿ ಅವರು ಡಿಜಿಟಲ್ ಮಾಧ್ಯಮಗಳಿಗೆ ಕಡಿವಾಣ ಹಾಕುವಂಥ ಒಂದು ಮಸೂದೆಯನ್ನು ತರಬೇಕು ಅಂತ ಹೇಳಿ ಕೇಂದ್ರ ಯೋಚನೆ ಮಾಡುತ್ತಿರುವ ಕುರಿತಾಗಿ ಒಂದು ಟ್ವೀಟನ್ನು ಮಾಡಿದ್ದಾರೆ ಅವರು. ಎಲ್ಲಿಗೆ ಬಂತು ಈ ದೇಶ? ಡಿಜಿಟಲ್ ಮಾಧ್ಯಮವನ್ನೇ ಕಟ್ಟಾಕಬೇಕು ಅಂತ ಹೇಳಿ ಕೇಂದ್ರ ಒಂದು ಮಸೂದೆ ಮಾಡಲಿಕ್ಕೆ ಹೊರಟಿದೆಯಲ್ಲ, ಇದು ಸರಿನಾ ಅಂತ ಪ್ರಿಯಾಂಕಾ ಗಾಂಧಿ ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾವನ್ನು, OTT ಪ್ಲ್ಯಾಟ್ಫಾರ್ಮನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ಒಂದು ಮಸೂದೆ ತರ್ತಾ ಇದೆಯಲ್ಲ ಕೇಂದ್ರ, ಇದು ಸರಿನಾ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ. ಇದು ವಾಕ್ ಸ್ವಾತಂತ್ರ್ಯದ ಘೋರ ಹರಣ ಅಂಥೇಳಿ ಪ್ರಿಯಾಂಕಾ ಗಾಂಧಿ ಕರೆದಿದ್ದಾರೆ. ಏನಾಗ್ತಾ ಇದೆ ಈಗ, ಪ್ರಧಾನ ವಾಹಿನಿಗಳಿತ್ತು ಅಂತ ಅಂದ್ಕೊಳ್ಳೋಣ ನಾವು. ಪ್ರಧಾನ ವಾಹಿನಿಗಳು ಒಂದಲ್ಲ ಒಂದು ಕಾರಣಕ್ಕೆ ಅವುಗಳ ಮೇಲೆ ಒಂದು ಅಂಕುಶ ಹಾಕಲಾಗ್ತಿದೆ ಅಂತೇಳಿ ಆರೋಪ ದೊಡ್ಡ ಮಟ್ಟದಲ್ಲಿದೆ. ಈಗ ಅಲ್ಲಿಂದ ಯಾರೋ ಆಚೆ ಬಂದಿರ್ತಾರಪ್ಪ ಒಂದಷ್ಟು ಪತ್ರಕರ್ತರು. ಅವ್ರು ಆಚೆ ಬಂದ್ಬಿಟ್ಟು ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರದ್ದೇ ಒಂದು ವಾಹಿನಿ ಶುರು ಮಾಡ್ಕೊಳ್ತಾರೆ. ವಾಹಿನಿ ಶುರು ಮಾಡಿಕೊಂಡು ಏನು ನಡೀತಾ ಇದೆಯೋ ಅದನ್ನು ಹೇಳ್ತಾರೆ. ಯಾವ ವಿಚಾರದ ಬಗ್ಗೆ ನಡೀತಾ ಇದೆಯೋ ಅದನ್ನು ಅವರು ಮಾತಾಡ್ತಾರೆ. ದಾಖಲೆಗಳು ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಕಾರಣ ಎಲ್ರಿಗೂ ಒಂದೇ ಅಲ್ವಾ. ದಾಖಲೆ ಇಲ್ಲದೆ ಮಾತಾಡಿದ್ರೆ ಯಾರೂ ಬಿಡಲ್ಲ. ಸೊ ಈಗೇನಾಗ್ತಾ ಇದೆ, ಪ್ರಧಾನ ವಾಹಿನಿಗಳದಾಗಲೇ ಅನೇಕವು ಕ್ಲೋಸ್ ಆಗಿರಬಹುದು, ಕೆಲವು ರೋಗಗ್ರಸ್ತ ಸ್ಥಿತಿಯಲ್ಲಿ ನಡೀತಾ ಇರಬಹುದು, ಹಣಕಾಸು ರೋಗಗ್ರಸ್ತ ಸ್ಥಿತಿ ನಾನು ಮಾತಾಡ್ತಾ ಇರೋದು. ಈಗ ಅವರೆಲ್ಲೋ ಆಚೆ ಬಂದು ಎಲ್ಲೋ ಒಂದು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ವಾಹಿನಿಗಳನ್ನು ಇಟ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ದಾರಿ ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ದಾರಿಗೇನೆ ಬ್ಯಾರಿಕೇಡ್ ಹಾಕ್ತಕ್ಕಂಥ ಕೆಲಸವನ್ನು ಕೇಂದ್ರ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಹೇಳ್ತಾ ಇದ್ದಾರೆ. ಇದು ವಾಕ್ ಸ್ವಾತಂತ್ರ್ಯದ ಘೋರ ಹರಣ ಆಗ್ತಾ ಇದೆ. ಇದು ಮೋದಿ ತರ್ತಾ ಇರ್ತಕ್ಕಂಥ ಮಸೂದೆ, ಈ ಒಂದು ಮಸೂದೆ ಸರಿಯಲ್ಲ ಅಂಥೇಳಿ ರಾಷ್ಟ್ರಾದ್ಯಂತ ಒಂದು ವಿರೋಧ ಕೂಡ ಅದಕ್ಕೆ ವ್ಯಕ್ತವಾಗ್ತಾ ಇದೆ. ಸರ್ವಾಧಿಕಾರಿ ಧೋರಣೆ ಇಟ್ಕೊಂಡು ಈ ಥರ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡೋದಕ್ಕೆ ಎತ್ತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಗಾಂಧೀಜಿ ಕೂಡ ಒಂದು ಕಾಲದ ಪತ್ರಕರ್ತರೆ. ಅವ್ರದ್ದು ಪೇಪರ್ಗಳಿತ್ತು, ನ್ಯೂಸ್ ಪೇಪರ್ ಇತ್ತು ಅವ್ರದ್ದು ಕೂಡ. ಒಂದು 300-350 ವರ್ಷಗಳ ಕಾಲ ಅಭಿವ್ಯಕ್ತಿನೇ ಇಲ್ಲ, ಯಾರಿಗೇನು ಹೇಳ್ಕೊಳ್ಳೋಕ್ಕೆ ಇಲ್ದಿದ್ದಂಥ ಕಾಲಘಟ್ಟದಲ್ಲಿ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಂಡುಕೊಂಡ ಅಸ್ತ್ರವೇ ಪತ್ರಿಕೋದ್ಯಮ. ಜನನ ಎಚ್ಚರಿಸಬೇಕು, ಎಲ್ಲ ಜನಗಳಿಗೆ ವಿಷಯ ಮುಟ್ಟಿಸ್ಬೇಕು, ಏನು ನಡೀತಿದೆ ಅದನ್ನು ಹೇಳಬೇಕು, ಒಳ್ಳೆಯದು ಕೆಟ್ಟದ್ದು ಜನಗಳಿಗೆ ಅರಿವಾಗಬೇಕು, ಮಾಹಿತಿ ಒಂದೇ ಕಡೆ ಇರಬಾರ್ದು, ಅದು ಹರಡಬೇಕು ಅನ್ನೋ ಕಾರಣಕ್ಕೇ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಜರ್ನಲಿಸ್ಟ್ಗಳಾಗಿಯೇ ಶುರು ಮಾಡಿಕೊಂಡ್ರು ಅವರವರ ಒಂದು ಹೋರಾಟವನ್ನು. ಅಂಥ ಒಂದು ದೊಡ್ಡ ಪರಂಪರೆ ಇದೆ ಬ್ರಿಟಿಷರ ಕಾಲದಲ್ಲೇ. ಅವತ್ತಿನ ಕಾಲದಲ್ಲೇ ಒಂದು ಪೇಪರ್ ಮಾಡುವ, ಪೇಪರ್ಗಳನ್ನು ಹಂಚುವ ಸ್ವಾತಂತ್ರ್ಯ ಇತ್ತು. ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಅಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಮೊಟಕು ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆಯಾ? ಇದು ಸರಿನಾ? ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಸರ್ವಾಧಿಕಾರಿ ಧೋರಣೆ ಅಂಥೇಳಿ ಪ್ರಿಯಾಂಕಾ ಗಾಂಧಿ ಒಂದು ಕಡೆ ಕ್ವಶನ್ ಮಾಡ್ತಾ ಇದ್ದಾರೆ. ಈ ಥರದ್ದು ಮಾಡಬಾರ್ದು ಅಂಥೇಳಿ, ನಾವು ಮೊದಲ ಮತ್ತು ಅಗ್ರಗಣ್ಯವಾಗಿ ಮುಕ್ತ ಅಭಿವ್ಯಕ್ತಿ ಮತ್ತು ಸಹವಾಸದ ಹಕ್ಕನ್ನು ಸುರಕ್ಷಿತಗೊಳಿಸಬೇಕು ಮತ್ತು ಜೀವನದ ವೆಚ್ಚದಲ್ಲಿಯೂ ಈ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಮಹಾತ್ಮ ಗಾಂಧಿ ಹೇಳಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡ್ತಾರೆ. ಹಾಗಾಗಿ ಇನ್ನೊಂದು ಕಡೆ, ಪತ್ರಿಕಾ ಸ್ವಾತಂತ್ರ್ಯವೆಂದರೆ ನಾವು ಮುದ್ರಿತವಾಗಿರುವುದನ್ನು ಮಾತ್ರ ಅನುಮತಿಸುವುದು ಎಂದಲ್ಲ, ನಿರಂಕುಶಾಧಿಕಾರಿಯೂ ಸಹ ಒಪ್ಪಿಕೊಳ್ಳುವ ಒಂದು ರೀತಿಯ ಸ್ವಾತಂತ್ರ್ಯ. ನಾಗರಿಕ ಸ್ವಾತಂತ್ರ್ಯಗಳು ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಎಂದರೆ ನಮಗೆ ಬೇಡವಾದದ್ದನ್ನು ಅನುಮತಿಸುವುದು ಮತ್ತು ನಮ್ಮ ಬಗ್ಗೆ ಟೀಕೆಗಳನ್ನು ಸಹಿಸಿಕೊಳ್ಳುವುದು. ಪಂಡಿತ್ ಜವಾಹರ್ಲಾಲ್ ನೆಹರು, ಮಾರ್ಚ್ 1940. ಗಾಂಧೀಜಿಯವರು ಆವಾಗಲೇ ಹೇಳಿದ್ದು ಯಂಗ್ ಇಂಡಿಯಾದಲ್ಲಿ 1922. ಏನು ಹೇಳ್ತಿದ್ದಾರೆ ಅಂದರೆ, ನಿನಗೆ ಯಾವುದೋ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಕಸ್ಮಾತ್ ನಿನ್ನ ವಿರುದ್ಧ ಏನೋ ಬರೆದಿರ್ತಾರೆ, ನಿನ್ನ ವಿರುದ್ಧ ಏನೋ ಮಾತಾಡ್ತಾರೆ, ಅದನ್ನು ಒಪ್ಪಿಕೊಳ್ಳುವುದು ಕೂಡ ಪತ್ರಿಕಾ ಸ್ವಾತಂತ್ರ್ಯವೇ. ಎಲ್ಲ ನಾನು ಹೊಗಳ್ತಾ ಇರಬೇಕು, ನನ್ನ ವಿರುದ್ಧ ಏನು ಪಾಯಿಂಟ್ಸೇ ಬರೋ ಹಾಗಿಲ್ಲ, ಎಲ್ಲೂ ಒಂದು ಲೇಖನ ಬರೋ ಹಾಗಿಲ್ಲ, ಯಾವ ಮನುಷ್ಯನೂ ಮಾತಾಡೋ ಹಾಗಿಲ್ಲ, ಟಿ ವಿಲೂ ಹೇಳೋ ಹಾಗಿಲ್ಲ, ರೇಡಿಯೋಲ್ಲೂ ಹೇಳೋ ಹಾಗಿಲ್ಲ, ಪೇಪರಲ್ಲೂ ಹೇಳೋ ಹಾಗಿಲ್ಲ, ಕಡೆಗೆ ಸೋಷಿಯಲ್ ಮೀಡಿಯಲ್ಲಿ ಕೂಡ ನಾನು ಬಿಡಲ್ಲ ಅಂತ ನಿಲ್ಲುವುದಿದೆಯಲ್ಲ, ಇದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ವಿರುದ್ಧ ಅಂಥೇಳಿ ಜವಾಹರ್ಲಾಲ್ ನೆಹರು ಅವರ ಒಂದು ಮಾತನ್ನು ಕೂಡ ಕೋಟ್ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ಮಹಾತ್ಮ ಗಾಂಧಿ ಅವರ ಮಾತನ್ನು ಕೂಡ ಕೋಟ್ ಮಾಡಿ ಇಲ್ಲಿ ಮಾತಾಡಿದ್ದಾರೆ.